ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿರುವ ಜಾಗವಿದು. ತಾಲೂಕು ಕಚೇರಿ ಮುಂಭಾಗದ ಬಡ ಮಕಾನ್ ಹಾಗೂ ನಲ್ಲೂರು ಮಠದ ವಿವಾದ 2-3 ದಶಕಗಳದ್ದು. ಇನ್ನೂ ಕೂಡ ಈ ಪ್ರಕರಣ ಕೋರ್ಟ್ನಲ್ಲಿದೆ. ಹೀಗಿರುವಾಗಲೇ ಮಾರ್ಚ್ 5ರಂದು ಜಾಮಿಯಾ ಮಸೀದಿ ಕಮಿಟಿ ಹಾಗೂ ವಕ್ಫ್ನ ಕೆಲ ಅಧಿಕಾರಿಗಳು ವಿವಾದಿತ ಜಾಗದಲ್ಲಿದ್ದ ಅಂಗಡಿ, ಹೋಟೆಲ್ಗಳನ್ನು ತೆರವುಗೊಳಿಸಿದರು. ಕೂಡಲೇ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದ ಪೊಲೀಸರು ತೆರವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು. ಹೋಟೆಲ್, ಅಂಗಡಿ ತೆರವುಗೊಳಿಸಿದ ಸಂಬಂಧ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿತ್ತು. ಜಾಮಿಯಾ ಮಸೀದಿ ಕಮಿಟಿ ಹಾಗೂ ಬೋರ್ಡ್ ಅಧಿಕಾರಿ ಸೇರಿ 14 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಚಿಕ್ಕಮಗಳೂರು ಜಿಲ್ಲಾ ವಕ್ಫ್ ಅಧಿಕಾರಿ ಅಮಾನತು. ಏಕಾಏಕಿ ವಿವಾದಿತ ಜಾಗದಲ್ಲಿ ಹೋಟೆಲ್, ಅಂಗಡಿ ತೆರವು ಮಾಡಿದ ಕಾರಣ ಚಿಕ್ಕಮಗಳೂರು ಜಿಲ್ಲಾ ವಕ್ಫ್ ಅಧಿಕಾರಿ ಸೈಯದ್ ಸತ್ತರ್ ಶಾ ಹುಸೇನಿಯನ್ನ ಅಮಾನತು ಮಾಡಲಾಗಿದೆ. ಸಸ್ಪೆಂಡ್ ಮಾಡಿ ರಾಜ್ಯ ವಕ್ಫ್ ಬೋರ್ಡ್ ಸಿಇಒ ಜೆಲಾನಿ ಎಚ್ ಮೊಕಾಶಿ ಆದೇಶವನ್ನು ಹೊರಡಿಸಿದ್ದಾರೆ. ವಿವಾದಿತ ಸ್ಥಳದಲ್ಲಿ ನಿಷೇಧಾಜ್ಞೆ ಮುಂದುವರಿಕೆ. ನಲ್ಲೂರು ಮಠ ವರ್ಸಸ್ ಬಡ ಮಕಾನ್ ತೆರವು ವಿವಾದ ಸಂಬಂಧ ವಿವಾದಿತ ಸ್ಥಳದಲ್ಲಿ ಮಾರ್ಚ್ 24ರವರೆಗೆ ನಿಷೇಧಾಜ್ಞೆಯನ್ನು ಮುಂದುವರಿಸಲಾಗಿದೆ. ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ ಆದೇಶವನ್ನು ಹೊರಡಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿರುವ ಜಾಗವಿದು. ತಾಲೂಕು ಕಚೇರಿ ಮುಂಭಾಗದ ಬಡ ಮಕಾನ್ ಹಾಗೂ ನಲ್ಲೂರು ಮಠದ ವಿವಾದ 2-3 ದಶಕಗಳದ್ದು. ಇನ್ನೂ ಕೂಡ ಈ ಪ್ರಕರಣ ಕೋರ್ಟ್ನಲ್ಲಿದೆ. ಹೀಗಿರುವಾಗಲೇ ಮಾರ್ಚ್ 5ರಂದು ಜಾಮಿಯಾ ಮಸೀದಿ ಕಮಿಟಿ ಹಾಗೂ ವಕ್ಫ್ನ ಕೆಲ ಅಧಿಕಾರಿಗಳು ವಿವಾದಿತ ಜಾಗದಲ್ಲಿದ್ದ ಅಂಗಡಿ, ಹೋಟೆಲ್ಗಳನ್ನು ತೆರವುಗೊಳಿಸಿದರು. ಕೂಡಲೇ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದ ಪೊಲೀಸರು ತೆರವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು. ಹೋಟೆಲ್, ಅಂಗಡಿ ತೆರವುಗೊಳಿಸಿದ ಸಂಬಂಧ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿತ್ತು. ಜಾಮಿಯಾ ಮಸೀದಿ ಕಮಿಟಿ ಹಾಗೂ ಬೋರ್ಡ್ ಅಧಿಕಾರಿ ಸೇರಿ 14 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಚಿಕ್ಕಮಗಳೂರು ಜಿಲ್ಲಾ ವಕ್ಫ್ ಅಧಿಕಾರಿ ಅಮಾನತು. ಏಕಾಏಕಿ ವಿವಾದಿತ ಜಾಗದಲ್ಲಿ ಹೋಟೆಲ್, ಅಂಗಡಿ ತೆರವು ಮಾಡಿದ ಕಾರಣ ಚಿಕ್ಕಮಗಳೂರು ಜಿಲ್ಲಾ ವಕ್ಫ್ ಅಧಿಕಾರಿ ಸೈಯದ್ ಸತ್ತರ್ ಶಾ ಹುಸೇನಿಯನ್ನ ಅಮಾನತು ಮಾಡಲಾಗಿದೆ. ಸಸ್ಪೆಂಡ್ ಮಾಡಿ ರಾಜ್ಯ ವಕ್ಫ್ ಬೋರ್ಡ್ ಸಿಇಒ ಜೆಲಾನಿ ಎಚ್ ಮೊಕಾಶಿ ಆದೇಶವನ್ನು ಹೊರಡಿಸಿದ್ದಾರೆ. ವಿವಾದಿತ ಸ್ಥಳದಲ್ಲಿ ನಿಷೇಧಾಜ್ಞೆ ಮುಂದುವರಿಕೆ. ನಲ್ಲೂರು ಮಠ ವರ್ಸಸ್ ಬಡ ಮಕಾನ್ ತೆರವು ವಿವಾದ ಸಂಬಂಧ ವಿವಾದಿತ ಸ್ಥಳದಲ್ಲಿ ಮಾರ್ಚ್ 24ರವರೆಗೆ ನಿಷೇಧಾಜ್ಞೆಯನ್ನು ಮುಂದುವರಿಸಲಾಗಿದೆ. ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ ಆದೇಶವನ್ನು ಹೊರಡಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿರುವ ಜಾಗವಿದು. ತಾಲೂಕು ಕಚೇರಿ ಮುಂಭಾಗದ ಬಡ ಮಕಾನ್ ಹಾಗೂ ನಲ್ಲೂರು ಮಠದ ವಿವಾದ 2-3 ದಶಕಗಳದ್ದು. ಇನ್ನೂ ಕೂಡ ಈ ಪ್ರಕರಣ ಕೋರ್ಟ್ನಲ್ಲಿದೆ. ಹೀಗಿರುವಾಗಲೇ ಮಾರ್ಚ್ 5ರಂದು ಜಾಮಿಯಾ ಮಸೀದಿ ಕಮಿಟಿ ಹಾಗೂ ವಕ್ಫ್ನ ಕೆಲ ಅಧಿಕಾರಿಗಳು ವಿವಾದಿತ ಜಾಗದಲ್ಲಿದ್ದ ಅಂಗಡಿ, ಹೋಟೆಲ್ಗಳನ್ನು ತೆರವುಗೊಳಿಸಿದರು. ಕೂಡಲೇ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದ ಪೊಲೀಸರು ತೆರವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು. ಹೋಟೆಲ್, ಅಂಗಡಿ ತೆರವುಗೊಳಿಸಿದ ಸಂಬಂಧ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿತ್ತು. ಜಾಮಿಯಾ ಮಸೀದಿ ಕಮಿಟಿ ಹಾಗೂ ಬೋರ್ಡ್ ಅಧಿಕಾರಿ ಸೇರಿ 14 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಚಿಕ್ಕಮಗಳೂರು ಜಿಲ್ಲಾ ವಕ್ಫ್ ಅಧಿಕಾರಿ ಅಮಾನತು. ಏಕಾಏಕಿ ವಿವಾದಿತ ಜಾಗದಲ್ಲಿ ಹೋಟೆಲ್, ಅಂಗಡಿ ತೆರವು ಮಾಡಿದ ಕಾರಣ ಚಿಕ್ಕಮಗಳೂರು ಜಿಲ್ಲಾ ವಕ್ಫ್ ಅಧಿಕಾರಿ ಸೈಯದ್ ಸತ್ತರ್ ಶಾ ಹುಸೇನಿಯನ್ನ ಅಮಾನತು ಮಾಡಲಾಗಿದೆ. ಸಸ್ಪೆಂಡ್ ಮಾಡಿ ರಾಜ್ಯ ವಕ್ಫ್ ಬೋರ್ಡ್ ಸಿಇಒ ಜೆಲಾನಿ ಎಚ್ ಮೊಕಾಶಿ ಆದೇಶವನ್ನು ಹೊರಡಿಸಿದ್ದಾರೆ. ವಿವಾದಿತ ಸ್ಥಳದಲ್ಲಿ ನಿಷೇಧಾಜ್ಞೆ ಮುಂದುವರಿಕೆ. ನಲ್ಲೂರು ಮಠ ವರ್ಸಸ್ ಬಡ ಮಕಾನ್ ತೆರವು ವಿವಾದ ಸಂಬಂಧ ವಿವಾದಿತ ಸ್ಥಳದಲ್ಲಿ ಮಾರ್ಚ್ 24ರವರೆಗೆ ನಿಷೇಧಾಜ್ಞೆಯನ್ನು ಮುಂದುವರಿಸಲಾಗಿದೆ. ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ ಆದೇಶವನ್ನು ಹೊರಡಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.
ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿರುವ ಜಾಕಪಿತು ತಾಲೂಕು ಕಚೇರಿ ಮುಂಭಾಗದ ಬಡ ಮಕಾನ್ ಹಾಗೂ ನಲ್ಲೂರು ಮಠದ ವಿವಾದ 2-3 ದಶಕಗಳದ್ದು. ಇನ್ನೂ ಕೂಡ ಈ ಪ್ರಕರಣ ಕೋರ್ಟ್ನಲ್ಲಿದೆ. ಹೀಗಿರುವಾಗಲೇ ಮಾರ್ಚ್ 5ರಂದು ಜಾಮಿಯಾ ಮಸೀದಿ ಕಮಿಟಿ ಹಾಗೂ ವಕ್ಫ್ನ ಕೆಲ ಅಧಿಕಾರಿಗಳು ವಿವಾದಿತ ಜಾಗದಲ್ಲಿದ್ದ ಅಂಗಡಿ, ಹೋಟೆಲ್ಗಳನ್ನು ತೆರವುಗೊಳಿಸಿದರು. ಕೂಡಲೇ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದ ಪೊಲೀಸರು ತೆರವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು. ಹೋಟೆಲ್, ಅಂಗಡಿ ತೆರವುಗೊಳಿಸಿದ ಸಂಬಂಧ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿತ್ತು. ಜಾಮಿಯಾ ಮಸೀದಿ ಕಮಿಟಿ ಹಾಗೂ ಬೋರ್ಡ್ ಅಧಿಕಾರಿ ಸೇರಿ 14 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಚಿಕ್ಕಮಗಳೂರು ಜಿಲ್ಲಾ ವಕ್ಫ್ ಅಧಿಕಾರಿ ಅಮಾನತು. ಏಕಾಏಕಿ ವಿವಾದಿತ ಜಾಗದಲ್ಲಿ ಹೋಟೆಲ್, ಅಂಗಡಿ ತೆರವು ಮಾಡಿದ ಕಾರಣ ಚಿಕ್ಕಮಗಳೂರು ಜಿಲ್ಲಾ ವಕ್ಫ್ ಅಧಿಕಾರಿ ಸೈಯದ್ ಸತ್ತರ್ ಶಾ ಹುಸೇನಿಯನ್ನ ಅಮಾನತು ಮಾಡಲಾಗಿದೆ. ಸಸ್ಪೆಂಡ್ ಮಾಡಿ ರಾಜ್ಯ ವಕ್ಫ್ ಬೋರ್ಡ್ ಸಿಇಒ ಜಲಾನಿ ಎಚ್ ಮೊಕಾಶಿ ಆದೇಶವನ್ನು ಹೊರಡಿಸಿದ್ದಾರೆ. ವಿವಾದಿತ ಸ್ಥಳದಲ್ಲಿ ನಿಷೇಧಾಜ್ಞೆ ಮುಂದುವರಿಕೆ. ನಲ್ಲೂರು ಮಠ ವರ್ಸಸ್ ಬಡ ಮಕಾನ್ ತೆರವು ವಿವಾದ ಸಂಬಂಧ ವಿವಾದಿತ ಸ್ಥಳದಲ್ಲಿ ಮಾರ್ಚ್ 24ರವರೆಗೆ ನಿಷೇಧಾಜ್ಞೆಯನ್ನು ಮುಂದುವರಿಸಲಾಗಿದೆ. ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ ಆದೇಶವನ್ನು ಹೊರಡಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿರುವ ಜಾಕಪಿತು ತಾಲೂಕು ಕಚೇರಿ ಮುಂಭಾಗದ ಬಡ ಮಕಾನ್ ಹಾಗೂ ನಲ್ಲೂರು ಮಠದ ವಿವಾದ 2-3 ದಶಕಗಳದ್ದು. ಇನ್ನೂ ಕೂಡ ಈ ಪ್ರಕರಣ ಕೋರ್ಟ್ನಲ್ಲಿದೆ. ಹೀಗಿರುವಾಗಲೇ ಮಾರ್ಚ್ 5ರಂದು ಜಾಮಿಯಾ ಮಸೀದಿ ಕಮಿಟಿ ಹಾಗೂ ವಕ್ಫ್ನ ಕೆಲ ಅಧಿಕಾರಿಗಳು ವಿವಾದಿತ ಜಾಗದಲ್ಲಿದ್ದ ಅಂಗಡಿ, ಹೋಟೆಲ್ಗಳನ್ನು ತೆರವುಗೊಳಿಸಿದರು. ಕೂಡಲೇ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದ ಪೊಲೀಸರು ತೆರವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದರು. ಹೋಟೆಲ್, ಅಂಗಡಿ ತೆರವುಗೊಳಿಸಿದ ಸಂಬಂಧ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿತ್ತು. ಜಾಮಿಯಾ ಮಸೀದಿ ಕಮಿಟಿ ಹಾಗೂ ಬೋರ್ಡ್ ಅಧಿಕಾರಿ ಸೇರಿ 14 ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಚಿಕ್ಕಮಗಳೂರು ಜಿಲ್ಲಾ ವಕ್ಫ್ ಅಧಿಕಾರಿ ಅಮಾನತು. ಏಕಾಏಕಿ ವಿವಾದಿತ ಜಾಗದಲ್ಲಿ ಹೋಟೆಲ್, ಅಂಗಡಿ ತೆರವು ಮಾಡಿದ ಕಾರಣ ಚಿಕ್ಕಮಗಳೂರು ಜಿಲ್ಲಾ ವಕ್ಫ್ ಅಧಿಕಾರಿ ಸೈಯದ್ ಸತ್ತರ್ ಶಾ ಹುಸೇನಿಯನ್ನ ಅಮಾನತು ಮಾಡಲಾಗಿದೆ. ಸಸ್ಪೆಂಡ್ ಮಾಡಿ ರಾಜ್ಯ ವಕ್ಫ್ ಬೋರ್ಡ್ ಸಿಇಒ ಜಲಾನಿ ಎಚ್ ಮೊಕಾಶಿ ಆದೇಶವನ್ನು ಹೊರಡಿಸಿದ್ದಾರೆ. ವಿವಾದಿತ ಸ್ಥಳದಲ್ಲಿ ನಿಷೇಧಾಜ್ಞೆ ಮುಂದುವರಿಕೆ. ನಲ್ಲೂರು ಮಠ ವರ್ಸಸ್ ಬಡ ಮಕಾನ್ ತೆರವು ವಿವಾದ ಸಂಬಂಧ ವಿವಾದಿತ ಸ್ಥಳದಲ್ಲಿ ಮಾರ್ಚ್ 24ರವರೆಗೆ ನಿಷೇಧಾಜ್ಞೆಯನ್ನು ಮುಂದುವರಿಸಲಾಗಿದೆ. ಚಿಕ್ಕಮಗಳೂರು ತಹಶೀಲ್ದಾರ್ ಸುಮಂತ್ ಆದೇಶವನ್ನು ಹೊರಡಿಸಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.